ಸಚಿವ ಸಂಪುಟ ಯಾರ ಪರ ನಿಮ್ಗೆ ಒಲವಿದೆ ಅಂತ? ಅಲ್ಲ, ನಮ್ದು ಯಾರ ಪ್ರಶ್ನೆ ಇಲ್ಲ. ಯಾರಿಗೆ ಜನರಿಗೆ ಅವಶ್ಯಕತೆ ಇದಾವನ್ನ ಆಳದ ತೂಗಿ ಮಾಡ್ತಾರೆ ಅಷ್ಟೇ. ಈಗ ಇಲ್ಲ, ನೋಡೋಣ ಅದನ್ನು ಸರ್ಗೆ ನಮ್ಮ ಪಕ್ಷ ಆಳದ ತೂಗಿ ಮಾಡ್ತಾರೆ. ಯಾವ್ದು ನೋಡೋಣ. ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸಹಕಾರಿ ಇಲಾಖೆಗೆ, ಡಿಸಿಸಿ ಬ್ಯಾಂಕ್ 10 ವರ್ಷಕ್ಕಿಂತ ಕೊಟ್ಟಿದ್ದಂಥವ್ರನ್ನ ಅನರ್ಹಗೊಳಿಸ್ಬೇಕಂತ ಹೇಳಿ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅದು ನೋಡ್ಬೇಕು, ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಸರಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದು ನೋಟಿಸ್ ಕೊಡದೇನೆ ಏನ್ ಅವ್ರು ದಿನನಿತ್ಯ ನಾವು ಅದ್ರದ್ದೇ ನಮ್ಗೊಂದು ಜೀವನ ಮಾಡ್ತಿರ್ತಾರೆ, ಆ ಏನ್ ಅಂಗಡಿ ಇಟ್ಕೊಂಡಿರ್ತಾರೆ ಅದನ್ನೇ ಚೆಕ್ ನೋಡ್ಬೇಕಾದ ಆಗಿದ್ದ ಅವ್ರು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ. ಅದನ್ನ ಬೇಕಾದ್ರೆ ಹೇಳ್ತೀವಿ, ಅವ್ರು ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಬೇಕಾದ್ರೆ. ಯಾಕಂದ್ರೆ ಅದು ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಅವ್ರ ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಹಿಡಿದಾವೆ, ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂತಾರೆ. ಅಂತವ್ರನ್ನ ಬಿಟ್ಟು ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಹೇಳಿದಾಗ ಅವ್ರಿಗೆ ಸಮಾವಕಾಶ ಕೊಟ್ಟು ಅವ್ರ ಪರ್ಯಾಯ ವ್ಯವಸ್ಥೆ ಆದ್ಮೇಲೆ ಮಾಡೋಂತ ಅವ್ರಿಗೆ ಕಾರ್ ಪಾರ್ಕಿಂಗ್ ಆಗ್ತಾ ಇದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತಾ ಇದೆ. ಒಂದು ಸಂಚಾರ ವ್ಯವಸ್ಥೆ ಈ ರೋಡ್ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲ, ಈಗಾಗಲೇ ಅದು ಮಾಡಿದ್ದ ಬೇಸ್ಬೇಕಾರಿ ಮೊನ್ನೆ ಮಾಡಿದ್ದು ವಡಗಾವದಲ್ಲಿ ಮಾಡಿದ್ದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ದು, ಸ್ವಂತ ಏನ್ ಮಾಡಿದ್ದಾರೆ. ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಕೂಡ ಅವರವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಹಾಸ ಮೆರೆಯುವಂತದ್ರ ಮಟ್ಟಿಗೆ ಹೋಗ್ತಾ ಇದೆ. ಭಯನೇ ಇಲ್ಲ. ಸಂಬಂಧ ಇನ್ನೊಂದಿಗೆ ಹೆಚ್ಚು ಬರೋದಿಲ್ಲ ಅಷ್ಟೇ. ಸಂಬಂಧ ಕಾಣ್ತಾಪುರು ಅವ್ರ ಸಂಬಂಧಿಕರೆಲ್ಲ ಅವರು ಬೇರೆ ದೇಶದಿಂದಲ್ಲ, ಅವರೆಲ್ಲ ಏನೋ ಜಗಳ ಮಾಡಿದಾರಂತೆ. ಮತ್ತೆ ಹೊಂದಾಣಿಕೆ ಆಗಿದ್ದಾರೆ, ಮತ್ತೆ ಕೈ ಹಿಡ್ಕೊಂಡು ಓಡಾಡ್ತಾರೆ ಅಷ್ಟೇ. ಅಲ್ಲ, ಏನ್ ಮೆಸೇಜ್ ಹೋಗುತ್ತೆ? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ. ಅವ್ರ ಮ್ಯಾಗ 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಾರೆ. ಕಾನೂನಿಂದ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದಾರೆ. ಅದ್ರಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ.